ನಾನು ನಮ್ಮ ಊರಿನ ಹತ್ರ, ನಮ್ಮ ಚಿಂತಾಮಣಿ ಹತ್ರ ಇಂಥದ್ದೊಂದು ವೆದರ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ ಮುಂದೆ ಏನು ಕಾಣ್ತಾನೆ ಇಲ್ಲ ಆ್ಯಕ್ಚುಲಿ. ಯಪ್ಪ ಹೆಂಗಿದೆ ಮಾರಾಯ. ಓಹೋ ಹೋ, ಊಟಿ ಕೊಡೈಕೆನಾಲ್ ಎಲ್ಲ ಹೋಗುವವರು ದಯವಿಟ್ಟು ಗಮನಿಸಿ, ಅಂಬಾಜಿ ದುರ್ಗ ಬೆಟ್ಟಕ್ಕೆ ಬನ್ನಿ ಸಾಕು. ದೇವರೇ ಬಂದು ಬೇಡಿಕೋ ಎಂದು ಕಣ್ಮುಂದೆ ನಿಂತಾಗ ನಾನು ಬೇಡೇನು ಏನು ನೀರುವಾಗ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ, ಮತ್ತು ನೀವು ಹೆಂಗೂ ಲೈಕ್ ಮಾಡ್ತೀರಿ. ಈಗ ಆಲ್ರೆಡಿ 6:30 ಆಯಿತು. ನಾವು ಆಲ್ಮೋಸ್ಟ್ ಕೈವಾರ ಬಿಟ್ಟು ಇನ್ನೊಂಚೂರು ಮುಂದೆ ಹೋಗ್ತಾ ಇದ್ದೀವಿ. ಏನೊಂದು 20-25 ಮಿನಿಟ್ಸ್ ವಿಲ್ ಬಿ ರೀಚಿಂಗ್ ಅವರ್ ಅಂಬಾಜಿ ದುರ್ಗ ಬೆಟ್ಟ. ಅಲ್ಲಿ ಕೆಳಗಡೆ ಬೇಸ್ ಪಾಯಿಂಟಲ್ಲಿ ನಿಲ್ಲಿಸಿ ಅಲ್ಲಿಂದ ಸ್ವಲ್ಪ ಟ್ರೆಕ್ ಮಾಡಲಿಕ್ಕಿರುತ್ತೆ, ಅದನ್ನೊಂದು ಮಾಡಬೇಕು. ಮತ್ತು ಏನು ಗೊತ್ತಾ, ಬೆಳಗ್ಗೆನೇ ಮಳೆ ಈ ಕಡೆ. ನನಗೆ ಆಶ್ಚರ್ಯ ಆಗೋಯ್ತು, ಬೆಳಗ್ಗೆ ಹೀಗೆ ಯಾವ ಮಳೆ ಅಪ್ಪ ಅಂತ. ಬಟ್ ಏನು ಮಾಡೋಕ್ಕಾಗಲಿಲ್ಲ. ಅಲ್ಲಿ ಅದಕ್ಕೆ ಒಂದು ಟೀ ಕುಡಿದು ಅಗೇನ್ ನಮ್ಮ ಪಯಣ ಶುರು ಮಾಡಿದ್ವಿ. ಇದು ನಾವು ರೋಡ್ ಹೋಗ್ತಾ ಇದ್ದೀವಲ್ಲ, ಇದು ಬ್ಯಾಂಗ್ಳೂರ್ ಟು ಕಡಪ ಹೈವೇ. ಇದು ಈಗ ಕಡಪ ಬ್ಯಾಂಗ್ಳೂರ್ ಹೈವೇಯಿಂದ ಲೆಫ್ಟ್ ತಗೊಂಡಿದ್ದೀನಿ. ಇದು ಈ ರೋಡು ಚಿಂತಾಮಣಿ ರೋಡ್, ಇದು ಚಿಂತಾಮಣಿಗೆ ಹೋಗುತ್ತೆ. ನೀವು ಆ ಕಡಪ ಹೈವೇಯಿಂದ ಒಂದು 2 ಕಿಲೋಮೀಟರ್ಸ್ ಮುಂದೆ ಬಂದರೆ ಮತ್ತೆ ನೀವು ಒಂದು ಲೆಫ್ಟ್ ತಗೋಬೇಕಾಗತ್ತೆ. ಆ ಲೆಫ್ಟ್ ಯಾವುದೋ ಒಂದು ತೋರಿಸ್ತೇನೆ. ಸೊ ನಾನು ಡಿಗ್ರಿವರೆಗೂ ಓದಿದ್ದು ಚಿಂತಾಮಣಿಯಲ್ಲೇ. ಸೊ ಐ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್ ಇನ್ ದಿಸ್ ರೋಡ್. ತುಂಬ ಮೆಮೊರೀಸ್ ಇದೆ ನನಗೆ. ಬಟ್ ಈಗ ತುಂಬ ಡೆವಲಪ್ಮೆಂಟ್ ಆಗಿದೆ. ಈಗ ನೋಡಿ, ಇದೆಲ್ಲ ನಿಮಗೆ ಕಾಣ್ತಾ ಇದೆಯಲ್ಲ, ಈ ಪೆಟ್ರೋಲ್ ಬಂಕ್ ಇವೆಲ್ಲ ಏನಿರಲಿಲ್ಲ ಮುಂಚೆ. ಇವಾಗ ಈಗೀಗ ಆಗ್ತಾ ಇರೋದು ಇದೆಲ್ಲ. ನೋಡಿ, ಇಲ್ಲಿ ಕೈಲಾಸಗಿರಿ ಕಾಣಿಸ್ತಾ ಇದೆಯಲ್ಲ, ಈ ಕೈಲಾಸಗಿರಿ ಬಗ್ಗೆ ನಿಮ್ಗೆ ಹೇಳ್ತೀನಿ ಏನು ಅಂತ. ನೋಡಿ, ಲೆಫ್ಟ್ ತಗೊಂಡೆ. ಇಲ್ಲಿಂದ ಇದೆಲ್ಲ ಫುಲ್ ಹಿಂಗೆ ಮಡ್ ರೋಡ್ ಇರುತ್ತೆ. ಸ್ವಲ್ಪ ರೋಡೆಲ್ಲ ಹಾಳಾಗಿದೆ. ನಿಮಗೆ ಅಲ್ಲಿ ಕೈಲಾಸಗಿರಿ ಅಂತ ಕಾಣ್ತಲ್ಲ, ಅದು ಆ್ಯಕ್ಚುಲಿ ಏನಂದರೆ ಒಂದೇ ಬಂಡೆಯಲ್ಲಿ ಕೊರೆದು ಒಳಗಡೆ ದೇವಸ್ಥಾನ ಮಾಡಿದ್ದಾರೆ. ಒಳಗಡೆ ಗಣೇಶ ದೇವಸ್ಥಾನ, ಪಾರ್ವತಿ ಆ್ಯಂಡ್ ಶಿವನ ದೇವಸ್ಥಾನ ಇರುತ್ತೆ. ನೀವು ನೋಡಿ, ಇಲ್ಲಿ ನಾ ಇಮೇಜ್ ತೋರಿಸ್ತಾ ಇದ್ದೀನಲ್ಲ, ಇದೇ ಕೈಲಾಸಗಿರಿ. ಮೋಸ್ಟ್ಲಿ ಟುಡೇ ವಿಲ್ ನಾಟ್ ಬಿ ವಿಸಿಟಿಂಗ್ ದೇರ್. ಬಟ್ ನೀವು ಒಂದು ಸಲ ಆದರೆ ನೀವು ದಯವಿಟ್ಟು ವಿಸಿಟ್ ಮಾಡಿ. ತುಂಬ ಒಳ್ಳೆ ಪ್ಲೇಸ್ ಅದು. ಒಳಗಡೆ ಒಂದು ಮಂಟಪ ಎಲ್ಲ ಇದೆ. ಅದನ್ನು ಆಲ್ರೆಡಿ ನಾನೊಂದು ಸಲ ಬಂದು ಕೈಲಾಸಗಿರಿನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ದಟ್ ಯು ಕ್ಯಾನ್ ಸಿ ಇನ್ ಮೈ ಚಾನಲ್. ನೋಡಿ, ನಿಮಗೆ ಸ್ಟ್ರೈಟ್ ಹೋದರೆ ಕೈಲಾಸಗಿರಿ. ನೀವು ಇಲ್ಲಿಂದ ಲೆಫ್ಟ್ ತಗೋಬೇಕು ಈ ಆರ್ಚ್ ಹತ್ರ. ಲೆಫ್ಟ್ ತಗೊಂಡ್ರೆ ಇಲ್ಲಿಂದ ಆಲ್ಮೋಸ್ಟ್ 3.5 ಕಿಲೋಮೀಟರ್ಸ್ ಇದೆ ಲೆಫ್ಟ್ ಟೈಮ್ಗೂ. ದೇವರೇ ಬಂದು ಲಾಸ್ಟ್ ವೀಕ್ ನಾವು ಊಟಿಗೆ ಹೋಗಿದ್ವಿ. ಊಟಿಯಲ್ಲಿ ಕೂಡ ಈ ವೆದರ್ ಇರಲಿಲ್ಲ. ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಯಪ್ಪ ದೇವರೇ, ಮೈ ಗಾಡ್, ಫ್ಯಾಬುಲಸ್ ಮ್ಯಾನ್. ಇನ್ನು ಜಸ್ಟ್ 850 ಮೀಟರ್ಸ್ ಟು ಗೋ. ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಆ್ಯಂಡ್ ಈ ಟೈಮ್ ಬಂದಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಆ್ಯಕ್ಚುಲಿ. ಆವಾಗ ಫಾಗ್ ಏನಿರಲಿಲ್ಲ. ನಾನು ಯುಗಾದಿ ಡೇ ಬಂದಿದ್ದು ಇಲ್ಲಿ ಲಾಸ್ಟ್ ಇಯರ್. ಬಟ್ ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮಾತ್ರ. ನಮ್ಮವ್ರು ನೋಡಿ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ನಡೀರಿ ಸ್ಟಾರ್ಟ್ ಮಾಡಿ.
ಆ ಮೋಡ ಬಾನಲ್ಲಿ ತೇಲಾಡುತ್ತಾ. ಅದೇ ಅದು ಯಾವುದು ಹೇಳಿದ್ವಲ್ಲಪ್ಪ, ಅದು ಅಲ್ಲೇ ನೆನಪು ಮಾಡ್ಕೊಳ್ಳುವ. ದೇವರೇ ಬಂದು Yeah, man. Yeah. ನೀವು ಮುಂದೆ ಅಲ್ಲಿ ಬೇಸ್ ಪಾಯಿಂಟಲ್ಲಿ ಕಾರ್ನ ನಿಲ್ಲಿಸಿ 3.5 ಕಿಲೋಮೀಟರ್ಸ್ ಆಗುತ್ತೆ ಇಲ್ಲಿಗೆ ಬರ್ತಾ. ಸೊ ಅಲ್ಲಿಂದ ನಡ್ಕೊಂಬರ್ಬೋದು. ನೋಡಿ ಈಗ ತುಂಬ ಜನ ನೋಡ್ಬೋದು ನೀವು, ಎಲ್ಲ ನಡ್ಕೊಂಬರ್ತಾ ಇರೋರು. ಈಗ ಇದೇ ಬೇಸ್ ಪಾಯಿಂಟಿಗೆ ಬಂದ್ವಿ, ಬಟ್ ಬೇಸ್ ಪಾಯಿಂಟ್ ಏನು ಕಾಣ್ತಾ ಇಲ್ಲ ಮಾರೆ, ಅದೇ ಪ್ರಾಬ್ಲಮ್. ಅಯ್ಯಪ್ಪ ಎಷ್ಟು ಗಾಡಿ ಇದೆ ಮಾರೆ. ಹಂಗೆ ಹಾಕು ಸ್ವಲ್ಪ. ನೋಡಿ ನಿಮಗೆ ಕಾಣ್ತಾ ಇದೆಯಾ ಎಷ್ಟು ಕಾರ್ಸ್ ಇದೆ, ಎಷ್ಟು ಗಾಡಿಗಳಿದೆ. ನಾ ಬಂದಾಗ ಲಾಸ್ಟ್ ಟೈಮ್ ನಾವು ಒಬ್ಬನೇ, ಬಟ್ ಮೋಸ್ಟ್ಲಿ ನಿಮಗೆ ಕಾಣ್ತಾ ಇದೆ ಇಲ್ಲೋ ಗೊತ್ತಿಲ್ಲ. ದಿಸ್ ಇಸ್ ಹೌ ಇಟ್ ಇಸ್. ಇಲ್ಲಿ ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ದೇವಾಲಯ ಇದು. ಇಲ್ಲಿಂದ ಹಿಂಗೆ ಹೋಗ್ಬೇಕು, ಹಿಂಗೆ ಇಲ್ಲಿದಾರಲ್ಲ ಇವರೇ ನಾರಾಯಣ ಸ್ವಾಮಿ ಅವರು. ಈ ದಾರಿ ಎಲ್ಲ ಮಾಡಿರೋದೆಲ್ಲ ಇವರೇ. ಆಂಜನೇಯ ದೇವಸ್ಥಾನ, ಹನುಮ ದೇವರು. ಮಳೆ ಅಲ್ವಾ? ಓಕೆ, ಇಬ್ಬನಿ ಮಳೆ ಹನಿ. ಓಕೆ, ಈಗ ಡ್ರೋನ್ ಆರಿಸೋ ಸಮಯ ಬಂದಾಯ್ತು. ನಮ್ಮ ಡ್ರೋನ್ ನಿರಂಜನ್ ಇಸ್ ಹಿಯರ್. ಎಲ್ಲರೂ ವೈಟಿಂಗ್. ಬಟ್ ಆಕ್ಚುಲಿ ಇವನಿಗೆಲ್ಲರೂ ಜೂನಿಯರ್ ಶಂಕರ್ನಾಗ್ ಅಂತಾನೆ ಕರಿಬೇಕು ನೀವು. ಹೌದು, ಈಸ್ ಗಾಟ್ ದಟ್ ಕ್ರಿಯೇಟಿವಿಟಿ. ಅಂಡ್ ನೋಡ್ಲಿಕ್ಕೂ ಹಂಗೆ ಇಲ್ವ ಒಂದ್ ಸ್ವಲ್ಪ ಶಂಕರ್ನಾಗ್. ಎಲ್ಲ ರೋಡ್ ಎಲ್ಲ ಮಾಡ್ತಾ ಇದ್ದಾರೆ. ಅಲ್ಲ, ನಾನು ಇಲ್ಲಿ ಗಾಡಿ ಹಚ್ಬಿಟ್ಟಿದ್ನಲ್ಲ ಲಾಸ್ಟ್ ಟೈಮ್. ಲಾಸ್ಟ್ ಟೈಮ್ ಫುಲ್ ಮೇಲೆ ಹೋಗ್ಬಿಟ್ಟಿದ್ದೆ. ನಾವು ಒಬ್ಬನೇ ಇದ್ದಿದ್ದು, ಯಾರು ಇಲ್ಲ. ಲಾಸ್ಟ್ ಯುಗಾದಿ ಸಖತ್ತಾಗಿದೆ. ಇದು ರೋಡ್ ಅಲ್ವಾ? ಮಧುಗಿನ್ನ ಕ್ಲಾರಿಟಿ ಬರಲಿಲ್ಲ. ಸುಸ್ತಾಗಿರುವ ಜನ ಇಲ್ಲಿದ್ದಾರೆ ನೋಡಿ. ಇವ್ರಿಗೋಸ್ಕರ ಕ್ರೀಮ್ ಇನ್ನೂ ಬರ್ತಾನೆ ಇದೆ. ಬಂದು ನಾನು ಆಗಿದ್ದೀನಿ. ಸೊ ಆಲ್ಮೋಸ್ಟ್ ಮೇಲೆ ಇದ್ದೀವಿ ಅಷ್ಟೇ. ಅಲ್ಲೋ ರೈಟ್ ಹೋದ್ರೆ ಮೇಲೆ ಅಷ್ಟೇ. ಆಲ್ರೆಡಿ ಅಳ್ತಾ ಇದ್ದಾರೆ ಇಲ್ಲಿ. ಸಿ ಪೀಪಲ್. ಶಿವಣ್ಣ ಬನ್ನಿ ಶಿವಣ್ಣ ಶಿವಣ್ಣ. ಸ್ವಲ್ಪ ಮೇಲೆ ಹತ್ತದ ಮೇಲೆ ಈ ಥರ ನಿಮಗೊಂದು ಕೋಟೆ ಇರುತ್ತೆ. ಇಲ್ಲಿ ಮೇಲೆ ಶಿವನ ಟೆಂಪಲ್ ಇರುತ್ತೆ. ಸ್ವಲ್ಪ ಡಿಫಿಕಲ್ಟ್, ಈಸಿ ಟು ಮಾಡ್ರೇಟ್ ಲೆವೆಲಲ್ಲಿ ಇರುತ್ತೆ.
ಇಲ್ಲಿ ನೋಡಿ, ಆ ಮೆಟ್ಲು ಮುಗಿದಾದ್ಮೇಲೆ ಹಿಂಗಿರುತ್ತೆ. ಅಯ್ಯೋ, ಇಲ್ಲಿಂದ ಇನ್ನೂ ಮೇಲೆ ಹೋಗ್ಬೇಕು. ಹೀಟ್ ಡ್ರಿಸ್ಲಿಂಗ್ ಆಗ್ತದೆ ನೋಡಿ. ಇಳಿತಾ ಇದ್ದೀವಿ ಆ್ಯಕ್ಚುಲಿ ಹತ್ತಬೇಕಾದ್ರೆ ಅಂದರೂ ಇಳಿಬೇಕಾದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್. ಮತ್ತು ಮಳೆ ಬೇರೆ ಬೀಳ್ತಾ ಇದೆ. ಲೈಟಾಗಿ ಡ್ರಿಸ್ಲಿಂಗ್ ಅಷ್ಟೇ, ಮಂಜು ಕರಗ್ತಾ ಇದೆಯಂತೆ. ನನಗೆ ಮಳೆನೇ ಅನಿಸ್ತು, ಬಟ್ ಶ್ರುತಿ ಹೇಳೋದು ಇಟ್ಸ್ ಮಂಜು ಕರಗ್ತಾ ಇದೆಯಂತೆ. ಸೊ ಅಂದರೆ ಐ ಆಮ್ ದ ವ್ಲಾಗರ್. ಅದು ಮಳೆ ಅಲ್ಲ, ಮಂಜು ಕರಗ್ತಾ ಇರೋದಂತೆ. ಕರಗಿ ನೀರಾಗಿ ಬರ್ತಾ ಇದೆಯಂತೆ. ಇಳಿಬೇಕಾದ್ರೆ ಈ ಥರ ಯು ಶುಡ್ ಬಿ ವೆರಿ ಕೇರ್ಫುಲ್. ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇದೆ. ಗ್ರಿಪ್ ಶೂಸ್ ಹಾಕೊಂಡ್ಬರ್ಬೇಕು. ಹೌದು, ಒಂಚೂರು ಟ್ರೆಕ್ಕಿಂಗ್ಗೆ ಅನುಗುಣವಾಗಿರುವಂತಹ ಶೂಸ್ ಹಾಕೊಂಬನ್ನಿ. ಬಾ ನೋಡಿ, ಮಳೆ ಬೀಳ್ತಾ ಇದೆ ಈಗ. ಓ, ಸೂಪರ್ ಆಗಿದೆ ಆ್ಯಕ್ಚುಲಿ. ಆಗಲ್ಲ, ಇದೇ ಕರೆಕ್ಟ್ ಆಗಿದೆ ಬಿಡಿ, ಇದು ಬೇಡ. ಸ್ಟಾರ್ಟ್. ಬರ್ಪುರಿ ಏನ್ ಪಿರಪೋಡು ಈತ್ ಬತ್ತಣ್ಣ ಆಕುಳ್ ಬರ್ಪುರಿಯರು ಮಕ್ಕಳು ನಿಂಕೊಳ ಅರ್ಧ ಬರ್ಪುರಿಯರು. ಓ ನೋಡಿ, ನಾವು ಹೋಗ್ತಾ ಇದ್ರೆ ಇದು ಬರಬೇಕಾದ್ರೆ ನೋಡಿ ಹೀಗಿದೆ. ಓವರಾಲ್ ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ, ಈ ಕೈಲಾಸಗಿರಿ ಇದು ಅಂಬಾಜಿದುರ್ಗ ಬೆಟ್ಟದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂದರೆ ಐ ಕೆನಾಟ್ ಈವನ್ ಎಕ್ಸ್ಪ್ಲೇನ್ ಯು. ನೀವು ಮೋಸ್ಟ್ಲಿ ನನ್ನ ಹಿಂದೆ ನೋಡ್ತಾ ಇದ್ದೀರಿ ಹೇಗಿದೆ ವೆದರ್ ಅಂತ. ನಾನು ನಮ್ಮ ಊರಿನ ಹತ್ರ, ನಮ್ಮ ಚಿಂತಾಮಣಿ ಹತ್ರ ಇಂಥದ್ದೊಂದು ವೆದರ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸೊ ನನಗೆ ಒಂದು ನಿಮಿಷಕ್ಕೆ ನನಗೆ ನಮ್ಮ ಮುಳ್ಳಯ್ಯನಗಿರಿ ನೆನಪಾಗ್ಬಿಡ್ತು. ಬಟ್ ಕ್ರೇಜಿ, ನನಗೆ ಇಟ್ ವಾಸ್ ಸೋ ಆಸಮ್. ನನ್ನ ಹಿಂದೆ ನೋಡಿ. ಓ, ಸೊ ಈಗ ನಾವು ವಿಡಿಯೋ ಮಾಡಲಿಕ್ಕೆ ನೋಡಿ ಶ್ರುತಿ ಹೆಂಗೆ ಕೂತಿದ್ದಾರೆ. ದೀಸ್ ಟು ಪೀಪಲ್ ಆಲ್ವೇಸ್ ಬಿಹೈಂಡ್. ಉಲ್ಟಾ ಅದು. ಶೋರು ಒಂದು ಹಿಂದೆಗೆ ಎಲ್ಲ ಮುಂದೆ, ಮತ್ತೆ ಹಾಗೆ ನಮ್ಮ ವಾಯುಪುತ್ರ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ನಿರಂಜನ್. ನಾವು ಅಯ್ಯೋ ಪೊಲೀಸರು ನಡಿ. ವಾ, ಹೆಂಗಿದೆ ಮಾರ ಸಾವು. ಓ ಅಮ್ಮ ದೇವ್ರೆ. ತಾರ್ ನಾ ಬೇಡ. ಸೊ ನಮ್ಮ ಈ ವ್ಲಾಗ್ನ ಮುಗಿಸುವ ಸಮಯ ಬಂದಾಯ್ತು ಸ್ನೇಹಿತರೆ. ನಮ್ಮ ವ್ಲಾಗ್ನ ಮುಗಿಸುವ ಸಮಯ. ಮೈ ವೈಫ್ ಇಸ್ ಕಮಿಂಗ್ ಟು ಆಲ್ ದ ರೈಡ್ಸ್ ನವೇಡೇಸ್. ಇಟ್ಸ್ ವೆರಿ ಓಕೆ. ನನ್ನ ಹೆಂಡತಿ ಈಗ ಎಲ್ಲ ವ್ಲಾಗಲ್ಲೂ ನಿಮಗೆ ಕಾಣಿಸ್ಕೊತಾ ಇದ್ದಾರೆ. ಬಿಕಾಸ್ ಅವ್ರಿಗೂ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ಈಗ ನನಗೀಗ ಇಂಟರ್ಸೆಪ್ಟರ್ 650 ಕೊಡಿಸ್ಲಿಕ್ಕೆ ತಯಾರಿ ನಡೀತಾ ಇದೆ. ಆಯಿತು. ಸೊ ನಮ್ಮ ಈ ವ್ಲಾಗ್ನ ಮುಗಿಸುವ ಸಮಯ ಬಂದಾಯ್ತು ಸ್ನೇಹಿತರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿಬಿಡಿ. ಮತ್ತು ನೀವು ಹೆಂಗೂ ಲೈಕ್ ಮಾಡ್ತೀರಿ. ಥ್ಯಾಂಕ್ ಯು.